ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ದಸರಾ ರಜೆಯನ್ನು ಸ್ವಲ್ಪ ದಿನ ಮುಂದೆ ಹೋಗಿದ್ರಲ್ಲ, ಹಾಗಾಗಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ನಾವು ಯಾವ ರೀತಿ ಹೋದ್ವಿ, ಯಾವ ರೂಟಲ್ಲಿ ಹೋಗಿ ಎಷ್ಟು ಖರ್ಚಾಯಿತು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮೊದಲಿಗೆ ರಾಣೆಬೆನ್ನೂರಿಂದ ಹರಿಹರಕ್ಕೆ ಹೋದ್ವಿ. ಬೆಳಗ್ಗೆ 7 ಗಂಟೆಗೆ ಹೋಗಬೇಕಿತ್ತು, ಆದರೆ ನಮಗೆ ಬಸ್ ತಪ್ಪಿಬಿಡ್ತು. ಹಾಗಾಗಿ 8:30ವರೆಗೂ ಅಲ್ಲೇ ಇದ್ಬಿಟ್ಟು 8:30ಯಿಂದ ಹೊಸಪೇಟೆಗೆ ಹೋಗಿ, ಹೊಸಪೇಟೆಯಿಂದ ನಾವು ಡೈರೆಕ್ಟಾಗಿ ರಾಯಚೂರು ಬಸ್ ಹತ್ತಿದ್ವಿ. ರಾಯಚೂರು ಬಸ್ ಹತ್ತಿ ಆಮೇಲೆ ರಾಯಚೂರಿಂದ ಡೈರೆಕ್ಟಾಗಿ ಮಂತ್ರಾಲಯಕ್ಕೇ ಬಸ್ ಇತ್ತು. ನಾನು ಮಂತ್ರಾಲಯಕ್ಕೆ ಅಂತಂದರೆ ರಾಯಚೂರಿಂದ ಗಿಲ್ಕೆ ಸುಗೂರು ಅಂತ ಇದೆ, ಅಲ್ಲಿವರೆಗೂ ನಮ್ಮದು ಆಧಾರ್ ಕಾರ್ಡ್ ಇರುತ್ತಲ್ಲ ಹೆಣ್ಮಕ್ಳಿಗೆ, ಅದು ನಡೆಯುತ್ತೆ. ಅದರಿಂದ ಮುಂದೆ 39 ರೂಪೀಸ್ ಅಷ್ಟೇ ಮಂತ್ರಾಲಯಕ್ಕಿರೋದು. ನಾವು ರಾತ್ರಿ 8:30 ಆಗಿತ್ತು ಮಂತ್ರಾಲಯ ಮುಟ್ಟಿದಾಗ, ಹಾಗಾಗಿ ನಾವು ರೂಮ್ ವ್ಯವಸ್ಥೆ ಎಲ್ಲ ಹುಡ್ಕೋಬೇಕಾಗಿತ್ತು. ಹಾಗೆ ನೋಡ್ತಾ ಇದ್ದೀರಲ್ಲ ಮಂತ್ರಾಲಯದಲ್ಲಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಅಲ್ಲಿ ಹೋದ ತಕ್ಷಣ ಏನೋ ಒಂಥರ ತುಂಬ ಚೆನ್ನಾಗಿ ಅನಿಸ್ತು. ಹಾಗೆ ಅಲ್ಲೇ ಪಕ್ಕದಲ್ಲೇ ಹೊಳೆ ಇತ್ತು. ನಾವು ನೈಟೆಲ್ಲ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದಿದ್ವಿ. 5 ಗಂಟೆಗೆ ಎಲ್ಲರೂ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು 6:30 ಅಷ್ಟೊತ್ತಿಗೆ ದೇವ್ರ ದರ್ಶನ ಮಾಡಲಿಕ್ಕೆ ಅಂತ ಹೋದ್ವಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೆಳಗ್ಗೆ ಆಗಿತ್ತು. ಬೆಳಗ್ಗೆ ಬೇಗ ಎದ್ದು ಲೈನ್ ಹಚ್ಚಿಬಿಟ್ಟು, ಅಂದರೆ ತುಂಬ ಕ್ಯೂ ಇತ್ತು. ನಾವು ಹೋದಾಗ ಮೊದಲು ನಾವು ಒಂದ್ಸಲ ಹೋದಾಗ ಏನಾಗಿತ್ತಂದರೆ ತುಂಬ ಜನ ಇರಲಿಲ್ಲ. ಇವಾಗ ನೋಡ್ತಾ ಇದ್ದಿರಲ್ಲ ಸಿಕ್ಕಾಪಟ್ಟೆ ಜನ ಇತ್ತು. ಹಾಗಾಗಿ ನಾವು ಲೈನಿಂದ ಹೋಗ್ತಾ ಇದ್ದೀವಿ ಇವಾಗ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋದು ಅಂದರೆ ಅದು ಏನೋ ಒಂಥರ ಪುಣ್ಯದ್ದೇ ಅಂತ ಹೇಳ್ಬೋದು, ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು. ಹಾಗೆ ನಾವು ರಾಘವೇಂದ್ರ ಸ್ವಾಮಿಗಳ ಮಠ ಒಂದು ನೋಡಿಕೊಂಡು ಅದಾದಮೇಲೆ ಮುಂದೆ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ಜನಿಸಿದ್ರು, ಹಾಗೆ ಯಾವ್ಯಾವ ಪ್ಲೇಸಲ್ಲಿ ಹೋಗ್ಬಿಟ್ಟು ಅವರು ತಪಸ್ ಮಾಡಿದ್ರು, ಏಕಶಿಲಾ ಬೆಟ್ಟ, ಅಂದರೆ ಸುಮಾರು ಜಾಗಗಳಿದ್ವು. ಅವನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಮೊದಲೇ ನಾವು ಡಿಸೈಡ್ ಮಾಡಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇದ್ದಿರಲ್ಲ, ನಾವು ಫಸ್ಟ್ ಟೈಮ್ ಬಂದವರು ಕಳಶ ನೋಡಬೇಕು, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಫಸ್ಟ್ ಕಳಶ ನೋಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಕಳಶ ಎಲ್ಲ ನೋಡಿಕೊಂಡು ಇವಾಗ ಲೈನ್ ಹಚ್ಚಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ತುಂಬ ಚೆನ್ನಾಗಾಯಿತು. ಹಾಗೆ ನಾನು ವಿಡಿಯೋ ಕ್ಲಿಪ್ ಕೂಡ ತೊಗೊಂಡಿದ್ದೆ, ಆದರೆ ಏನು ಮಾಡೋದು, ಅಲ್ಲಿ ನನ್ನ ವಿಡಿಯೋನ ಡಿಲೀಟ್ ಮಾಡಿಸ್ಬಿಟ್ಟು, ಯಾಕಂದರೆ ಅದು ದೇವ್ರದ್ದು ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು. ಪರವಾಗಿಲ್ಲ, ಹೊರಗಡೆ ಎಲ್ಲ ದೇವ್ರದ್ದು ಇತ್ತಲ್ಲ ಮೂರ್ತಿಗಳಿದ್ವಲ್ಲ ಅವನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. 9:15 ಆಗಿತ್ತು ನಾವು ದರ್ಶನ ಮುಗಿಸ್ಕೊಂಡಾಗ. ಹಾಗೆ ಇನ್ನೂ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಒಂದು 5 ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಅವರೇ. ಅದು ಬಂದು 150 ರೂಪಾಯಿ ಚಾರ್ಜ್ ಆಗುತ್ತೆ ಒಬ್ಬೊಬ್ಬರಿಗೆ. ಆದರೆ 150 ರೂಪಾಯಿ ನಾವು ಕೊಡಲಿಲ್ಲ, 100 ರೂಪಾಯಿ ಕೊಟ್ಬಿಟ್ಟು ಎಲ್ಲರೂ ಹೋದ್ವಿ. ಇದು ರಾಯರು ತಪಸ್ ಮಾಡಿರ್ತಕ್ಕಂಥ ಜಾಗ. ಇವೆಲ್ಲ ನಮ್ಮ ಕರ್ನಾಟಕದ ಪ್ಲೇಸಲ್ಲೇ ಇದೆ, ಅಂದರೆ ರಾಯಚೂರು ಭಾಗದಲ್ಲಿ ಇವೆ ಇವೆಲ್ಲ. ಅಲ್ಲೆಲ್ಲ ಕರ್ಕೊಂಡು ಹೋಗಿ ತೋರಿಸ್ತಾರೆ. ನಾ ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ, ಇದೇ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡಿದ್ದು. ಹಾಗೆ ಅಲ್ಲಿ ಒಂದು ಕಲ್ಲಿನ ಇದು ಕೂಡ ಬೃಂದಾವನ ಕೂಡ ಇದೆ. ಹಾಗೆ ಇದು ದೇವಿದು ಗುಡಿ ಇತ್ತು ಅಲ್ಲಿ ಪಕ್ಕದಲ್ಲೇ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ನಾವಿವಾಗ ನೆಕ್ಸ್ಟ್ ಪಂಚಮುಖಿ ದೇವಸ್ಥಾನ ಅಂತ ಹೇಳಿತ್ತು, ಅಲ್ಲಿ ಬಂದಿದ್ವಿ. ಪಂಚಮುಖಿ ದೇವಸ್ಥಾನದಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಂದರೆ ನಾವು ಹೋಗಿದ್ದು ಗುರುವಾರ ಹೋಗಿದ್ವಿ. ಗುರುವಾರ ಒಂದಿನ ಅಲ್ಲಿ ಸ್ಟೇ ಮಾಡಿದ್ವಿ. ಶುಕ್ರವಾರ ಎಲ್ಲ ನೋಡಿಕೊಂಡು ಶನಿವಾರ ಎಲ್ಲ ನಾವು ಒಂದೊಂದು ದಿನ ಅಲ್ಲಿ ಉಳ್ಕೊಂಡು ಬರಬೇಕು ಅಂತ ಅಂದ್ಕೊಂಡು ಉಳ್ಕೊಂಡಿದ್ವಿ. ಹಾಗೆ ಅಲ್ಲೇ ಪಂಚಮುಖಿ ದೇವಸ್ಥಾನದ ಹತ್ರನೇ ಲಕ್ಷ್ಮೀ ದೇವಸ್ಥಾನ ಇತ್ತು. ಲಕ್ಷ್ಮೀ ದೇವಸ್ಥಾನದ ಕೂಡ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಬೆನ್ನಿರುತ್ತಲ್ಲ ಅದನ್ನು ಆ ಬಂಡೆಗೆ ತಾಕಿಸ್ಬಿಟ್ಟು ಹೋಗಬೇಕು. ಹಾಗೆ ಇಷ್ಟು ಎಲ್ಲ ಪ್ಲೇಸ್ ನೋಡಿಕೊಂಡು ಬರೋದ್ರಲ್ಲಿ 2:30 ಆಯಿತು. 2:30ಗೆ ಊಟಕ್ಕೆ ಕ್ಲೋಸ್ ಆಗ್ತಿತ್ತು. ಊಟ 2:30ಗೆ ಲಾಸ್ಟು. ಅದನ್ನು ಊಟ ಎಲ್ಲ ಮುಗಿಸ್ಕೊಂಡು ದೇವ್ರ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಇವಾಗ ಸಾಯಂಕಾಲ ಆಗಿತ್ತು. ಸಾಯಂಕಾಲ ಅಂದರೆ 6:30 ಟೈಮಲ್ಲಿ ಕಾರ್ತಿಕೋತ್ಸವ ಹಚ್ತೀವಿ, ಹಾಗೆ ಪಲ್ಲಕ್ಕಿ ಹೋಗುತ್ತೆ ಅಂತ ಹೇಳಿದರು ದೇವ್ರದ್ದು, ರಾಘವೇಂದ್ರ ಸ್ವಾಮಿಗಳದ್ದು. ಹಾಗಾಗಿ ಇಲ್ಲಿ ನನ್ನ ಮಗನಿಗೆ ಈ ರೀತಿಯಾಗಿ ರೆಡಿ ಮಾಡಿಬಿಟ್ಟು ನಾವು ಖುಷಿ ಪಡ್ತಾ ಇದ್ವಿ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಥರ ಪಂಚೆ ಉಡಿಸ್ಬಿಟ್ಟು ಹಾಗೆ ಗಂಧ ಎಲ್ಲ ಹಚ್ಚಿಬಿಟ್ಟು ಕುಂಕುಮ ಎಲ್ಲ ಹಾಕಿ ಈ ರೀತಿಯಾಗಿ ರೆಡಿ ಮಾಡಿದ್ವಿ.
ಟೋಟಲ್ ಆಗಿ ನಾವು 2 ರಾತ್ರಿ ನಾವು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲೇ ಕಳೆದ್ವಿ ಅಂತಾನೆ ಹೇಳ್ಬೋದು. ಮರುದಿನ ಬೆಳಗ್ಗೆ ನಾವು ಬೇಗ ಎದ್ಬಿಟ್ಟು ಡೈರೆಕ್ಟ್ ಮತ್ತೆ ರಾಯಚೂರಿಗೆ ಹೋದ್ವಿ. ರಾಯಚೂರಿಂದ ಗಂಗಾವತಿಗೆ ಇಳಿದ್ವಿ. ಗಂಗಾವತಿಯಿಂದ ಹುಲ್ಗಿ ಅಂತ ಇದೆ, ಹುಲ್ಗೆಮ್ಮ ದೇವಸ್ಥಾನಕ್ಕೆ ಹೋಗಿ ನಾವು ಈ ಕಡೆ ಯಾವತ್ತೂ ಬಂದಿರಲಿಲ್ಲ, ಹಾಗಾಗಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಊರು ನೋಡ್ಕೊಂಡೇ ಹೋಗೋಣ. ಹೇಗಿದ್ರು ಬಸ್ ಚಾರ್ಜಿಗೆ ಇವಾಗ ಆಧಾರ್ ಕಾರ್ಡ್ ಫ್ರೀ ಇರುತ್ತಲ್ಲ, ದೇವ್ರ ದರ್ಶನ ಮಾಡೋದ್ರಲ್ಲಿ ಏನು ತಪ್ಪು ಅಂತ ಹೇಳಿಬಿಟ್ಟು ಹುಲ್ಗೆಮ್ಮನ ಗುಡ್ಡಕ್ಕೆ ಬಂದಿದ್ವಿ. ಹುಲ್ಗೆಮ್ಮನ ಗುಡ್ಡಕ್ಕೂ ಅಷ್ಟೇ ತುಂಬ ಜನ ಇದ್ರಂತೆ. ಅಲ್ಲಿ ಏನೋ ಸ್ವಲ್ಪ ಗಲಾಟೆ ಆಗಿತ್ತು ಅಂತ ಹೇಳಿದರು. ಹಾಗೆ ನಾವು ಹೋದಾಗ ಅಷ್ಟೊಂದು ರಶ್ ಏನಿರಲಿಲ್ಲ. ಇದು ದೇವಿದು ಪಾದಗಳು ಇರ್ತಾವಲ್ಲ, ಅದು ಪಾದಗಟ್ಟೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಾವೇನಾದರೂ ಬೇಡ್ಕೊಂಡು ತಿರುಗಿಸಿದ್ರೆ ಅದು ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಇದು ನಂಬಿಕೆನೂ ಕೂಡ ನಮಗೂ ಗೊತ್ತಿರಲಿಲ್ಲ. ಹಾಗೆ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ. ಇಲ್ಲಿ ಅವರು ಏನೋ ಹೂವು ಹಾಕ್ಕೊಂಡಿದ್ರಲ್ಲ, ಇದು ಫಸ್ಟು ಆ್ಯನಿವರ್ಸರಿ ಇರುತ್ತಲ್ಲ ಅವಾಗ ಅವರು ಮನೆ ದೇವ್ರಿಗೆ ಬಂದು ಈ ರೀತಿ ಮಾಡ್ತಾರಂತೆ. ನಮ್ಗೆ ಗೊತ್ತಿರಲಿಲ್ಲ, ಕೇಳಿದ್ವಿ. ಹಾಗಾಗಿ ಅದನ್ನೂ ಒಂದು ವಿಡಿಯೋ ಕ್ಲಿಪ್ ತೊಗೊಂಡ್ವಿ. ಇದಾದಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿದ್ದ 30 ರೂಪಾಯಿ ಅಷ್ಟೇ ಹುಲ್ಗೆಮ್ಮನ ಗುಡ್ಡದಿಂದ ಅಂಜನಾದ್ರಿ ಬೆಟ್ಟಕ್ಕೆ. ಅಂಜನಾದ್ರಿ ಬೆಟ್ಟದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ 4:15 ಗಂಟೆ ಆಗಿತ್ತು. ನಾವು ರಿಟರ್ನ್ ಬೆಟ್ಟ ಎಲ್ಲ ಹತ್ಬಿಟ್ಟು ಇಲ್ಲಿ ಏನಪ್ಪ ಬೆಟ್ಟ ಹತ್ತಲಿಕ್ಕೆ ಆಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, 575 ಮೆಟ್ಲುಗಳಿದೆ ಇಲ್ಲಿ. ಅಲ್ಲೇ ಬರೆದಿದ್ದು, ನಾವೇನು ಎಣಿಸಿರಲಿಲ್ಲ. ಅದನ್ನೆಲ್ಲ ಹತ್ಬಿಟ್ಟು ಇವಾಗ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಸ್ವಾಮಿ ದರ್ಶನ ಮಾಡೋದೇ ಏನೋ ಒಂಥರ ಖುಷಿ, ಹಾಗೆ ಸಂತೋಷ. ಅಲ್ಲಿ ಮೇಲ್ಗಡೆಯಿಂದ ಹತ್ತಿ ಬಂದಿರ್ತೀವಿ ಕಷ್ಟಪಟ್ಟು. ಇಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಮೇಲ್ಗಡೆಯಿಂದ ಬೆಟ್ಟ ಕೆಳಗಡೆ ಎಲ್ಲ ಕಾಣಿಸ್ತಿತ್ತು, ಪ್ರತಿಯೊಂದು ಕಾಣ್ತಾ ಇತ್ತು. ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡು ಕಣ್ಣು ತುಂಬಿಕೊಂಡು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೊಂಡು, ಅಲ್ಲಿ ತುಂಬ ಮಂಗಗಳಿದ್ವು, ಅವನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿದ್ದ ಜಸ್ಟ್ 5ರಿಂದ 6 ಕಿಲೋಮೀಟರ್ ಅಂತೆ ಅಂಜನಾದ್ರಿ ಬೆಟ್ಟದಿಂದ. ಅಲ್ಲಿ ಗಡ್ಡಿ ಅಂತ ಇರುತ್ತಂತೆ, ಆ ಊರ ಹೆಸರು ಗಡ್ಡಿ, ನಮಗೆ ಗೊತ್ತಿರಲಿಲ್ಲ. ಅಲ್ಲಿದ್ದ ಬಂದರೆ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಕಾಣುತ್ತೆ. ಅಲ್ಲಿದ್ದ ಒಂದೇ ಒಂದು ನದಿ ಇದು ಇದೆ, ನದಿ ತೀರ ಇದೆ. ಅದನ್ನು ದಾಟಿದ್ರೇ ಹಂಪಿ ವಿರೂಪಾಕ್ಷೇಶ್ವರ. ಅದನ್ನು ಮುಗಿಸ್ಕೊಂಡು ಅಲ್ಲಿದ್ದ ಬಂದು ಅಂಜನಾದ್ರಿ ಬೆಟ್ಟದಿಂದ ಇಲ್ಲಿ ವಿರೂಪಾಕ್ಷೇಶ್ವರ ಟೆಂಪಲಿಗೆ 20 ರೂಪಾಯಿ ತೊಗೊಂಡ್ರು. ಹಾಗೆ ಇಲ್ಲಿ ನಾವೇನು ಬೋಟ್ ಹೋಗ್ತಿದ್ದೀವಲ್ಲ ಅಲ್ಲಿ 30 ರೂಪಾಯಿ ತೊಗೊಂಡ್ರು. ಅದನ್ನು ಕೂಡ ನೋಡಿಕೊಂಡು ನಾವು ಹೋಗುವಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು. ನೋಡ್ತಾ ಇದ್ದೀರಲ್ಲ ಇಲ್ಲಿ ಯಾವ ರೀತಿ ವ್ಯೂ ಕಾಣ್ತಾ ಇದೆ ಅಂತ ಹೇಳಿ. ಹಂಪಿಗೆ ಬಂದ ತಕ್ಷಣ ಏನೋ ಮೈಯೆಲ್ಲ ರೋಮಾಂಚನ, ಯಾಕಂದರೆ ಪ್ರತಿಯೊಂದು ಕಲ್ಲಲ್ಲೂ ಶಿಲೆಗಳಿದ್ದಾವೆ. ಹಾಗೆ ಪ್ರತಿಯೊಂದು ಕಲ್ಲಲ್ಲೂ ಏನೋ ಒಂಥರ ಸೌಂಡ್ ಬರುತ್ತೆ ಅಂತ ಹೇಳ್ತಿದ್ರಲ್ಲ ಹಿಂದಿನ ಕಾಲದಲ್ಲಿ. ಅದು ನನಗೆ ಖಂಡಿತವಾಗಿ 100ಕ್ಕೆ 100 ಸತ್ಯ ಅನ್ನಿಸ್ತು. ಯಾಕಂದರೆ ತುಂಬ ಚೆನ್ನಾಗಿ ನೋಡಲಿಕ್ಕೆ, ಹಾಗೆ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಅಂತ ನಾವು ಓದಿದ್ವಲ್ಲ, ಅದು ಪ್ರತಿಯೊಂದು ನನಗೆ ತುಂಬ ಇಷ್ಟ ಆಗಿಬಿಡ್ತು. ಹಾಗೆ ನಾವು ಅಲ್ಲೊಂದು ದಿನ ಸ್ಟೇ ಮಾಡಿದ್ವಿ, ಆದರೆ ಅಲ್ಲಿ ರೂಮ್ ಎಲ್ಲ ಏನೂ ಸಿಗಲಿಲ್ಲ ನಮಗೆ. ದೇವ್ರದ್ದು ವಿರೂಪಾಕ್ಷೇಶ್ವರ ಟೆಂಪಲ್ ಏನಿದೆಯಲ್ಲ ಅಲ್ಲೇ ಮುಂಭಾಗದಲ್ಲಿ ಉಳ್ಕೋಬೋದು. ಇಲ್ಲಿ ಸುಮಾರು 7:30-8 ಗಂಟೆ ಅಷ್ಟೊತ್ತಿಗೆ ನಮಗೆ ಬಸ್ಸಿನ ವ್ಯವಸ್ಥೆ ಎಲ್ಲ ಏನೂ ಇರೋದಿಲ್ಲ. ಬೆಳಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಆಗೋದು. ಹಾಗಾಗಿ ನಮಗೆ ಟೈಮ್ ಆಗಿಬಿಟ್ಟಿತ್ತು. ನಾವು ಊಟ ಗೀಟ ಎಲ್ಲ ಮಾಡೋದ್ರಲ್ಲಿ ಟೈಮ್ ಆಯಿತು ಅಂತ ಹೇಳಿ ನಾವು ಬಸ್ ಮಿಸ್ ಮಾಡ್ಕೊಂಡ್ವಿ. ಹಾಗಾಗಿ ಇವತ್ತೊಂದಿನ ಮತ್ತೆ ಇಲ್ಲೇ ಉಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲೇ ಒಂದಿನ ಸ್ಟೇ ಮಾಡಿ ಉಳ್ಕೊಂಡ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದೇವರ ಆನೆ, ಅಂದರೆ ಟೆಂಪಲಿನ ಆನೆ ಇರುತ್ತಲ್ಲ ಅದು. ಹಾಗೆ ಟೆಂಪಲಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಇತ್ತು, ಅಂದರೆ ಕೂತ್ಕೋಬೋದು, ನಿಂತ್ಕೋಬೋದು. ಆ ಪ್ರತಿಯೊಂದು ಕಲ್ಲುಗಳು, ಶಿಲೆಗಳು ಅಂತ ಹೇಳ್ತಾರಲ್ಲ, ಅದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ನಾವೆಲ್ಲ ನೋಡಿದ್ವಿ, ಫೋಟೋಶೂಟ್ ಮಾಡ್ಕೊಂಡ್ವಿ, ದೇವ್ರ ದರ್ಶನ ಕೂಡ ಮಾಡಿದ್ವಿ. ಇದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ 6 ಗಂಟೆ ಬಸ್ ಹಿಡಿದು ಹೊಸಪೇಟೆಗೆ ಬಂದು ಹೊಸಪೇಟೆಯಿಂದ ಡೈರೆಕ್ಟ್ ರಾಣೆಬೆನ್ನೂರು ಬಸ್ ಹತ್ತಿದ್ವಿ. ಇದಾಗಿತ್ತು ಇವತ್ತಿನ